ಪಿಎಸ್ಐ ಮರುಪರೀಕ್ಷೆಗೆ ಪರೀಕ್ಷಾ ಪ್ರಾಧಿಕಾರ ಭರ್ಜರಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಇದೇ ಮೊದಲ ಬಾರಿಗೆ ಪರೀಕ್ಷೆಯನ್ನು ನಡೆಸ್ತಾ ಇದೆ. ಕೆಇಎ ಮರುಪರೀಕ್ಷೆ ಅಕ್ರಮ ನಡೆಯದಂತೆ ಮುಂಜಾಗ್ರತೆಯನ್ನು ವಹಿಸಿದೆ. ಪರೀಕ್ಷೆ ಪತ್ರಿಕೆ ತಯಾರಿಕೆ ವಿತರಣೆಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಟ್ಟೆಚ್ಚರವನ್ನು ವಹಿಸಿದೆ. 5,000 ಪರೀಕ್ಷಾರ್ಥಿಗಳಿಗೆ ಬೆಂಗಳೂರಿನಲ್ಲಿ ಪರೀಕ್ಷೆ ಬರೆಯೋಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎನ್ನುವಂಥ ಮಾಹಿತಿ ಇದೆ. ಒಂದು ಕಡೆಯಲ್ಲಿ ಪಿಎಸ್ಐ ಮರುಪರೀಕ್ಷೆ, ಇದಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಳ್ತಾ ಇರುವಂಥದ್ದು ಪರೀಕ್ಷಾ ಪ್ರಾಧಿಕಾರ. ಇದೇ ಮೊದಲ ಬಾರಿಗೆ ಪರೀಕ್ಷಾ ಪ್ರಾಧಿಕಾರ ಮಾಡ್ತಾ ಇರುವಂಥದ್ದು. ಮರುಪರೀಕ್ಷೆ ಅಕ್ರಮ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗಿದೆ, ಕಟ್ಟುನಿಟ್ಟಿನ ಕ್ರಮಗಳನ್ನು ವಹಿಸಲಾಗಿದೆ. ಕಾರಣ ಅಂತ ಹೇಳಿದ್ರೆ ಕಳೆದ ಬಾರಿ ಯಾವ ರೀತಿಯಾಗಿ ಅಕ್ರಮ ನಡೆದಿತ್ತು, ಏನೆಲ್ಲ ಆಗಿತ್ತು, ಅದೆಷ್ಟೋ ಜನರು ಈಗ ಮತ್ತೆ ಮರುಪರೀಕ್ಷೆನ ಬರೀತಾ ಇದ್ದಾರೆ. ಒಂದು ಕಡೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಡೀಬೇಕಾಗಿದ್ದಂಥ ಪರೀಕ್ಷೆ ಇದನ್ನು ಮುಂದೂಡುವಂತಾಯಿತು. ಕಾರಣ ಅಂತ ಹೇಳಿದರೆ PSI ಅಭ್ಯರ್ಥಿಗಳೇನಿದ್ದಾರೆ ಇವರು ಸರ್ಕಾರ ಮುಂದೆ ಮನವಿಯನ್ನು ಮಾಡಿದರು. ಏಕಾಏಕಿ ಎಕ್ಸಾಮ್ಗೆ ಡೇಟ್ ಫಿಕ್ಸ್ ಮಾಡಿದರೆ ಹೇಗೆ, ನಾವು ಕೂಡ ತಯಾರಿಯನ್ನು ನಡೆಸ್ಕೊಳ್ಬೇಕು, ಈ ಕಾರಣದಿಂದಾಗಿ ಪರೀಕ್ಷೆಯನ್ನು ಮುಂದೂಡಿ ಎನ್ನುವುದಾಗಿ ಕೇಳಿಕೊಂಡಿದ್ರು. ಸದನದಲ್ಲೂ ಕೂಡ ಈ ವಿಚಾರ ಚರ್ಚೆ ಆಯಿತು. ಸದ್ಯ ಪರೀಕ್ಷೆಯನ್ನು ಮುಂದೂಡಲಾಗಿದೆ. ಇದಕ್ಕಾಗಿ ಪರೀಕ್ಷಾ ಪ್ರಾಧಿಕಾರದವರು ಎಲ್ಲ ತಯಾರಿಯನ್ನು ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ, ಭರ್ಜರಿಯಾದಂಥ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಪ್ರಶ್ನೆ ಪತ್ರಿಕೆ ತಯಾರಿಕೆ ಆಗಿರಬಹುದು, ವಿತರಣೆ ಆಗಿರಬಹುದು, ಇದರ ಬಗ್ಗೆ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಎಲ್ಲೂ ಕೂಡ ಕ್ವಶನ್ಗಳು ಲೀಕ್ ಆಗಬಾರ್ದು, ಪ್ರಶ್ನೆಗಳು ಲೀಕ್ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. 55,000 ಪರೀಕ್ಷಾರ್ಥಿಗಳಿಗೆ ಬೆಂಗಳೂರಿನಲ್ಲಿ ಪರೀಕ್ಷೆ ಬರೆಯೋಕೆ ಈ ಬಾರಿ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಎನ್ನುವಂಥ ಮಾಹಿತಿ ಇದೆ. PSI ಮರುಪರೀಕ್ಷೆಗೆ ಕೆಇಎ ಭರ್ಜರಿ ತಯಾರಿಯನ್ನು ನಡೆಸ್ತಾ ಇದೆ. ಮೊದಲ ಬಾರಿಗೆ ಪರೀಕ್ಷೆ ನಡೆಸ್ತಾ ಇದೆ. ಕೆಇಎ ಮರುಪರೀಕ್ಷೆ ಅಕ್ರಮ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ವಹಿಸಲಾಗಿದೆ. ಪ್ರಶ್ನೆ ಪತ್ರಿಕೆ ತಯಾರಿಕೆ ಆಗಿರ್ಬೋದು, ವಿತರಣೆ ಆಗಿರ್ಬೋದು, ಕೆಇಎ ಕಟ್ಟೆಚ್ಚರವನ್ನು ವಹಿಸಿದೆ. 55,000 ಪರೀಕ್ಷಾರ್ಥಿಗಳಿಗೆ ಬೆಂಗಳೂರಿನಲ್ಲಿ ಪರೀಕ್ಷೆ ಬರೆಯೋಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ನಮಗೂ ಇನ್ನೂ ಹೆಚ್ಚಿನ ಸಮಯಾವಕಾಶ ಇರೋದ್ರಿಂದ ಅಡಿಷನಲ್ ಫೀಚರ್ಸ್ ಏನೇನು ಹಾಕ್ಬೋದು ಅದನ್ನೆಲ್ಲ ನೋಡಿ ಯೋಚನೆ ಮಾಡಿ ಪ್ರಿಪ್ರೇಷನ್ಸ್ ಆಗಿತ್ತು, ಮತ್ತೆ ಇನ್ನೊಮ್ಮೆ ಪ್ರಿಪೇರ್ ಮಾಡ್ಕೊಳ್ತೀವಿ. ಅಲ್ಲ, ಏನಿ ಇನ್ಸ್ಟ್ರಕ್ಷನ್ಸು ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಎಲ್ಲ ಇನ್ಸ್ಟ್ರಕ್ಷನ್ಸು ಇನ್ನು ಕೆಲವು ದಿನದಲ್ಲಿ ವೆಬ್ಸೈಟ್ಗೆ ರಿಲೀಸ್ ಮಾಡ್ತೀವಿ. ಪರ್ಸ್ನಲ್ ಮೆಸೇಜ್ ಏನು ಹೋಗಲ್ಲ ಮೇಡಮ್ ಅವ್ರಿಗೆ? ಇಲ್ಲ, ಪರ್ಸ್ನಲ್ ಮೆಸೇಜ್ ಏನು ಹೋಗಲ್ಲ. ನಮ್ಮ ವೆಬ್ಸೈಟಿಂದಾನೇ ಹಾಲ್ ಟಿಕೆಟ್ ಅವರು ಡೌನ್ಲೋಡ್ ಮಾಡ್ಕೋಬೇಕಿರುತ್ತೆ. ಸೊ ಹಾಲ್ ಟಿಕೆಟ್ ಡೌನ್ಲೋಡಿಂಗ್ಗೆ ಯಾವ ಮೆಥಡ್ ಅಂತ ಹೇಳಿ ವಿಲ್ ಗಿವ್ ದೆಮ್ ಇನ್ಸ್ಟ್ರಕ್ಷನ್ಸ್. ಈಗ CET ಹುಡುಗರಿಗಾದ್ರೆ ಅವ್ರಿಗೆ ಲಾಗಿನ್ ID ಪಾಸ್ವರ್ಡ್ ಎಲ್ಲ ಇರುತ್ತೆ. ಸೊ ಇವರು ಫ್ರೆಶ್ ಆಗಿ ಇರುವಂಥ ಕ್ಯಾಂಡಿಡೇಟ್ಸ್ ಆಗಿರೋದ್ರಿಂದ ಅವ್ರಿಗೆ ಲಾಗಿನ್ ID ಪಾಸ್ವರ್ಡನ್ನು ಯಾವ ಥರ ರೀತಿಯಾಗಿ ಅವ್ರಿಗೆ ಕಮ್ಯುನಿಕೇಟ್ ಮಾಡಬೇಕು, ಅವರು ಹಾಲ್ ಟಿಕೆಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದಕ್ಕೆ ನಮ್ಮಲ್ಲಿ ಒಂದು ಟೆಕ್ನಿಕಲ್ ಆಗಿ ಚಿಂತನೆ ನಡೀತಾ ಇದೆ. ಮೇ ಬಿ ಇನ್ ಅಬೌಟ್ ವೀಕ್ಸ್ ಟೈಮ್, ಇನ್ನು ಜನವರಿ ಫಸ್ಟ್ ವೀಕಿಗೆ ಅನೌನ್ಸ್ ಮಾಡ್ತೀವಿ. ಯಾಕಂದರೆ ಎಕ್ಸಾಮ್ 23rd ಅಲ್ಲ, ಫಸ್ಟ್ ವೀಕಿಗೆ ಅನೌನ್ಸ್ ಮಾಡ್ತೀವಿ ಅದೆಲ್ಲ ಇನ್ಸ್ಟ್ರಕ್ಷನ್. ಎಕ್ಸಾಮ್ ಸೆಂಟರ್ಸಲ್ಲಿ ನಾರ್ಮಲ್ ಆಗೇನೆ ಪ್ರಾಪರ್ ಆಗಿರುವಂಥ ಇನ್ಸ್ಟ್ರಕ್ಷನ್ಸು ಪ್ರತಿ ಪರೀಕ್ಷೆಗೂ ಇರುತ್ತೆ. ಸೊ ಹಾಗಾಗಿ ಈ ಸತಿ ಫ್ರಿಸ್ಕಿಂಗ್ ಎಲ್ಲ ಇನ್ನು ಸ್ವಲ್ಪ ಟೈಟನ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ವಿ. ಯಾಕಂದರೆ ಕ್ಯಾಂಡಿಡೇಟ್ಸ್ಗೆ ಥರೋ ಫ್ರಿಸ್ಕ್ ಮಾಡಿ ಒಳಗಡೆ ಬಿಡಬೇಕು ಅಂತ. ಮತ್ತು ಸೆಂಟರ್ಸಲ್ಲಿ ಯಾರು ಎಕ್ಸಾಮ್ಸ್ ಎಲ್ಲ ಮಾಡ್ತಾರೆ ಅವ್ರಿಗೂ ಕೂಡ ಒಂದು ಸ್ಟ್ರಿಕ್ಟ್ ಆಗಿರುವಂಥ ಇನ್ಸ್ಟ್ರಕ್ಷನ್ಸ್ ಕೊಡೋದು ಅಂತ ತೀರ್ಮಾನ ಇಲ್ಲ. ಇನ್ನು ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡ್ಕೊಳ್ತೀವಿ. ನಮಗೂ ಇನ್ನೂ ಹೆಚ್ಚಿನ ಸಮಯಾವಕಾಶ ಇರೋದ್ರಿಂದ ಪರೀಕ್ಷಾ ಪ್ರಾಧಿಕಾರ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ನಡೆಸ್ಕೊಂಡಿರುವಂಥದ್ದು. ಸದ್ಯ ಈಗಾಗಲೇ ಅಗತ್ಯ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಅದು ಪರೀಕ್ಷಾ ಪತ್ರಿಕೆಗಳಾಗಿರ್ಬೋದು, ಭದ್ರತೆ ಆಗಿರ್ಬೋದು, ಯಾವ ಅಭ್ಯರ್ಥಿಯೂ ಕೂಡ ಈ ಬಾರಿ ನಕಲು ಮಾಡಬಾರ್ದು ಅನ್ನುವಂಥ ದೃಷ್ಟಿಯಲ್ಲಿ ಪರೀಕ್ಷೆಯಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಎನ್ನುವಂಥ ನಿರ್ಧಾರಕ್ಕೆ ಬರಲಾಗಿದೆ. ಈಗಾಗಲೇ ಪರೀಕ್ಷೆ ದಿನಾಂಕವನ್ನು ಕೂಡ ಮುಂದೂಡಲಾಗಿದೆ. ಡಿಸೆಂಬರ್ ತಿಂಗಳಲ್ಲಿ ನಡೀಬೇಕಿತ್ತು ಪರೀಕ್ಷೆ, ಆದರೆ ಅದನ್ನು ಸಾಲು ಪ್ರತಿಭಟನೆ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.